ಸಾಂದ್ರೆ ನಮಸ್ಕಾರ. ನೋಡಿ ಸಾಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕೌನ್ಸಿಲೆಂಟ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ 60,000 ತನಕ ನಿಮಗೆ ಸಂಬಳ ಕೊಡ್ತಾರೆ. ಇದೊಂದು ಖುಷಿಯ ವಿಚಾರ. ಮತ್ತೆ ಇಲ್ಲಿ ಪ್ರಮುಖವಾಗಿ ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೆಯಲ್ಲ 20/9/2025 20/9/2025 ಅಂದ್ರೆ 20 ಸೆಪ್ಟೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ. ನಿಮಗೆ ತುಂಬಾ ಜನ ಫೇಕ್ ಅಂತ ಅನ್ಬಹುದು. ಇದೇನು ಕಾಣಿಸ್ತಾ ಇದೆಯಲ್ಲ, ಕರ್ನಾಟಕ ಲೋಗೋ ಆಗಿರತ್ತೆ. ಇದು ಕಾಣಿಸ್ತಾ ಇರೋದು ಈ ಏನ್ ಸಂಸ್ಥೆ ಇದೆಯಲ್ಲ, ಆ ಒಂದು ಸಂಸ್ಥೆದು ಲೋಗೋ ಆಗಿರತ್ತೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾನೆ. ಯಾರು ಅರ್ಜಿ ಸಲ್ಲಿಸಬೇಕು, ಯಾರ್ಯಾರಿಗಿದೆ, ಅದ ನಂತರ ಏನೆಲ್ಲ ನಿಮ್ಗೆ ಸೌಲಭ್ಯ ಇರತ್ತೆ, ಹೇಗೆ ಪಡ್ಕೋಬೇಕು ಅದನ್ನೇ ತಿಳಿಸ್ಕೊಡ್ತಾನೆ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸದಾಗಿ ಯಾರು ನೋಡಾತಿರಲ್ಲ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ, ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಯಾವುದು ಏನು ಅಂತ ಒಂದೊಂದು ಮಾಹಿತಿ ನಿಮ್ ಮುಂದೆ ತಿಳಿಸ್ಕೊಡ್ತಾನೆ ನೋಡಿ. ಇಲ್ಲಿ ಖಾಲಿ ಇರುವಂತ ಸಂಸ್ಥೆ ಹೆಸರು, ಇದು ನಮ್ಮ ಒಂದು ಭಾರತೀಯ ಅರಣ್ಯ ಇಲಾಖೆ ಅಂತೇಳಿ ಕರೀತಾರಲ್ಲ, ಅಲ್ಲಿ ಖಾಲಿ ಇರತ್ತೆ. ಇದರಲ್ಲಿ ಜೀವ ವೈವಿಧ್ಯತೆ ಮಂಡಳಿಯಲ್ಲಿ ಕೌನ್ಸಿಲೆಂಟ್ ಹುದ್ದೆ ಅಂತೇಳಿ ನೇಮಕಾತಿ ಮಾಡ್ಕೊತಿದ್ದಾರೆ. ಇದು ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರತ್ತೆ. ಬಟ್ ಅದರಲ್ಲಿ ಜೀವ ವೈವಿಧ್ಯತೆ ಮಂಡಳಿಯಲ್ಲಿ ಕೌನ್ಸಿಲೆಂಟ್ ಹುದ್ದೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕಿ ಮತ್ತೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ 60,000 ತನಕ ಸ್ಯಾಲ್ರಿ ಇದು ನಿಮಗೆ ಕಾಣಿಸ್ತಾ ಇರಬಹುದು. ಪರ್ ಮಂತ್ ನಿಮಗೆ ಸ್ಯಾಲ್ರಿ ಇರತ್ತೆ. ಬಟ್ ಒಂದು ಕಡ್ಡಾಯವಾಗಿ ಒಂದು ರೂಲ್ಸ್ ಇದೆ. ಈ ಒಂದು ರೂಲ್ಸ್ ದವರಿಗೆ ಮಾತ್ರ ಅವಕಾಶ ಇರತ್ತೆ ಅಪ್ಲಿಕೇಶನ್ ಹಾಕ್ಬಹುದು. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ. ಮೊದಲಿಗೆ ಬೇಕಾಗಿರೋದು ವಯೋಮಿತಿ. ವಯೋಮಿತಿ ಎಷ್ಟಾಗಿರಪ್ಪ? ಇದಕ್ಕೆ ವಯೋಮಿತಿ ಕೊಟ್ಟಿದ್ದಾರೆ 50 ವರ್ಷ. ಇದು ಗರಿಷ್ಠ ಅಥವಾ ಕನಿಷ್ಠ ಅಂತ ತುಂಬಾ ಜನ ಕೇಳಬಹುದು. ಗರಿಷ್ಠ ಆಗಿರತ್ತೆ. ಕನಿಷ್ಠ 50 ವರ್ಷ ಅಂದ್ರೆ ಇಲ್ಲ, ನಿಮ್ಗೆ 21 ವರ್ಷದಿಂದ 50 ವರ್ಷ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಅಥವಾ ಈ 18 ವರ್ಷದಿಂದ 50 ವರ್ಷ ಅಥವಾ 19 ವರ್ಷದಿಂದ 50 ವರ್ಷ, 17 ವರ್ಷದವ್ರಿಗೆ ಅವಕಾಶ ಇಲ್ಲ. 21, 22, 25 ಈ ರೀತಿಯಾಗಿ ಇದ್ದವ್ರು ಅಪ್ಲಿಕೇಶನ್ ಹಾಕಿ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ರೂಲ್ಸ್ ಇದಾವೆ. ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇದು ಆಫ್ಲೈನ್ ಇರತ್ತೆ. ಒಂದು ಕಡೆ ಆಫ್ಲೈನ್ ಇರತ್ತೆ. ಅಪ್ಲಿಕೇಶನ್ ಹಾಕುವಂತ ವಿಳಾಸ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಯಾವೊಂದು ವಿಳಾಸಪ್ಪ ಅಂದ್ರೆ, ಆಡಳಿತ ಅಧಿಕಾರಿ, ಕರ್ನಾಟಕ ಜೀವ ವೈವಿಧ್ಯತೆ ಮಂಡಳಿ, ನೆಲಮಹಡಿ, ವನ ವಿಕಾಸ, 18ನೇ ಕ್ರಾಸ್, ಮಲ್ಲೇಶ್ವರ್, ಬೆಂಗಳೂರು. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು. ಅದ ನಂತರ ಇಲ್ಲಿ ನಿಮಗೆ ಅರ್ಜಿ ಶುಲ್ಕ ಅಂತೂ ಯಾವುದೇ ರೀತಿಯ ಕೊಟ್ಟೇ ಇಲ್ಲ. ಈ ಒಂದು ಅರಣ್ಯ ಇಲಾಖೆ ಕೌನ್ಸಿಲೆಂಟ್ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಮೇಲೆ ಆಯ್ಕೆ ಮಾಡ್ತಾರೆ. ಅದ ನಂತರ ಸಂಬಂಧಿತ ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ. ಅದ ನಂತರ ನಿಮ್ಮ ಒಂದು ಸಮಿತಿ ನಡೆಸುವ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ. ಅಥವಾ ಇತರೆ ನೀವು ತೆಗೆದುಕೊಂಡಿರುವಂತ ಅಂಕದ ಮೇಲೆ ಆಯ್ಕೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ಯಾರಿಗೆ ಅವಕಾಶ ಕೊಟ್ಟಿದ್ದಾರಪ್ಪ ಅಂದ್ರೆ, ಅನುಭವದವರಿಗೆ ಅವಕಾಶ ಇರತ್ತೆ. ಅನುಭವದವರಿಗೆ. ಮತ್ತೆ ಇದು ಖಾಯಂ ಹುದ್ದೆ ಇರೋದಿಲ್ಲ. ಈ ಒಂದು ಕೌನ್ಸಿಲೆಂಟ್ ಪೋಸ್ಟ್ ಇದೆಯಲ್ಲ, ಇದು ಖಾಯಂ ಹುದ್ದೆ ಇರಲ್ಲ. ಇದೊಂದು ತಿಳ್ಕೊಳ್ಳಿ, ಖಾಯಂ ಹುದ್ದೆ ಇರಲ್ಲ. ನಿಮ್ಗೆ ಬೇಸಿಕ್ ಆಗಿ ಆಯ್ಕೆ ಮಾಡ್ತಿದ್ದಾರೆ. ಅಂದ್ರೆ ಇಷ್ಟಿಷ್ಟು ವರ್ಷ ಅಂತ ನಿಮಗೆ ಟೈಮ್ ಕೊಡ್ತಾರೆ. 12 ತಿಂಗಳು ಅಥವಾ 15 ತಿಂಗಳು ಅಥವಾ 16 ತಿಂಗಳು ಅಥವಾ 100 ದಿನಾನೋ 120 ದಿನಾನೋ ಈ ರೀತಿಯಾಗಿ ಟೈಮ್ ಕೊಟ್ಟಿರ್ತಾರೆ. ಅಷ್ಟು ತನಕ ನೀವು ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಮುಂದ್ಗಡೆ ಅವಕಾಶ ಕೊಡ್ತಾರೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಕೇಂದ್ರ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಖಾಯಂ ಹುದ್ದೆಗಳು ಅಭ್ಯರ್ಥಿಗಳಲ್ಲಿ ಬರ್ಲಿಲ್ಲಪ್ಪ ಅಂದ್ರೆ ಮತ್ತೆ ನಿಮಗೆ ಡೇಟ್ ಅನ್ನ ವಿಸ್ತರಣೆ ಮಾಡ್ತಾರೆ. ಅವ್ರು ಬತ್ತಂದ್ರೆ ನಿಮ್ಮನ್ನ ತೆಗೆದು ಎಸೆದು ಬಿಡ್ತಾರೆ. ಈ ರೀತಿ ನಿಮಗೆ ಈ ಒಂದು ಪೋಸ್ಟ್ ಆಗಿರತ್ತೆ. ಅಪ್ಲಿಕೇಶನ್ ಹಾಕ್ಬಹುದು. ಮತ್ತೆ ಅನುಭವದವ್ರ ಅಪ್ಲಿಕೇಶನ್ ಹಾಕಿ. ಇನ್ನು ವೇತನ ಎಷ್ಟು ಕೊಡ್ತಾರೆ? 60,000 ರೂಪಾಯಿ. ವಯೋಮಿತಿ 50 ವರ್ಷ. ಇನ್ನು ಅರ್ಹತೆಗಳು ಏನೆಲ್ಲ? ಅರ್ಹತೆಗಳು ಅಂದ್ರೆ ನಿಮಗೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು ಅವ್ರು ಕೊಟ್ಟಿರೋಂಥ ಮಾಹಿತಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳು ನಿಮ್ಮ ಒಂದು ಎಜುಕೇಶನ್ PhD ಪಾಸ್ ಆಗಿರ್ಬೇಕಾಗತ್ತೆ. ಅದು ಕೂಡ ನಿಮ್ಮ ಒಂದು ವಿದ್ಯಾರ್ಹತೆ, ಜೀವ ವೈವಿಧ್ಯತೆ ದಾಖಲೀಕರಣ, ಸಂರಕ್ಷಣಾ ಯೋಜನೆ ಮತ್ತು ಸಸ್ಯ ವರ್ಗೀಕರಣ ಮತ್ತು ಜೀವ ವೈವಿಧ್ಯತೆ ಪರಂಪರೆ ತಾಣಗಳು ಮತ್ತು ಅವುಗಳ ನಿರ್ವಹಣೆಯಲ್ಲಿ ಅನುಭವ ಹೊಂದಿರಬೇಕಾಗತ್ತೆ. ಇದು ಒಂದಾಯ್ತು. ಎರಡನೇದಾಗಿ ಸರ್ಕಾರಿ ಯೋಜನೆಗಳು. ಅದ ನಂತರ ನೀವೊಂದು ಸಂಶೋಧನೆ ಮಾಡ್ತೀರ, ಆ ಒಂದು ಯೋಜನೆಗಳು ಅಥವಾ ನೀವೇನು ಜೀವ ವೈವಿಧ್ಯತೆ ಮಂಡಳಿ ಅಥವಾ ಸಂಶೋಧನಾ ಸಂಸ್ಥೆಯೊಂದಿಗೆ ಕೆಲಸ ಮಾಡಿದ ಅನುಭವ ಬೇಕಾಗತ್ತೆ. ಎಲ್ಲ ಅನುಭವದ ಬಗ್ಗೆ ಹೇಳ್ತಾ ಇರೋದು. ಇನ್ನು ಪ್ರವೇಶ ಮತ್ತು ಪ್ರಯೋಜನ ಹಂಚಿಕೆ, ABS ನಿರ್ಬಂಧಗಳು ಮತ್ತು ಈ ಒಂದು ಜೈವಿಕ ವೈವಿಧ್ಯತೆ ಕಾಯ್ದೆ ನಿಯಮಗಳ ಜ್ಞಾನದ ಅವಶ್ಯಕತೆ ಬೇಕಾಗತ್ತೆ. ಇದೆಲ್ಲ ಕೊಟ್ಟಿದ್ದಾರೆ. PhD ಪಾಸ್ ಆಗಿರ್ಬೇಕಾಗತ್ತೆ. ಅದು ಕೂಡ ಯೂನಿವರ್ಸಿಟಿ ಮತ್ತು ಇನ್ಸ್ಟಿಟ್ಯೂಟ್ PhD ಪಾಸ್ ಆಗಿರಬೇಕು. ಅದೆಲ್ಲ ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ 2, ಎಲ್ಲೆಲ್ಲಿ ಯಾವ ರೀತಿಯಾಗಿ ಅನುಭವ ಕೇಳಿದ್ದಾರೆ ಇಲ್ಲಿ ತಿಳಿಸ್ಕೊಟ್ಟಿನಲ್ಲ 3 ಪಾಯಿಂಟು. ಅದೇ ಪಾಯಿಂಟ್ ಆಗಿರತ್ತೆ. ಇದು 3 ಪಾಯಿಂಟ್ಗಳು. ಇದು ಮೊದಲನೇ ಪಾಯಿಂಟು, ಎರಡನೇ ಪಾಯಿಂಟು, ಇದು 3ನೇ ಪಾಯಿಂಟು. ಇದೆಲ್ಲ ಆಗಿರ್ಬೇಕಾಗತ್ತೆ ಕಡ್ಡಾಯವಾಗಿ. ಜಾಬ್ ಲೊಕೇಶನ್ ನಿಮ್ಗೆ ಎಲ್ಲಿ ಸಿಗತ್ತೆ ಅಂದ್ರೆ ಬೆಂಗಳೂರಿನಲ್ಲಿ ಇರತ್ತೆ. ಅವ್ರು ಕೊಟ್ಟಿರೋಂಥ ಮಾಹಿತಿ ಲೊಕೇಶನು ನಿಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನೇಮಕಾತಿ ಆಗಿರತ್ತೆ. ಇದು ಕಾಣಿಸ್ತಾ ಇರಬಹುದು.
ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ನಿಮಗೆ ಕೆಲಸ ಕೂಡ ಬೆಂಗಳೂರಿನಲ್ಲಿ ಇರುತ್ತೆ. ಬೆಂಗಳೂರಿನಲ್ಲಿ ಕೆಲಸ ಮಾಡಕ್ ಆದ್ರೆ ಅಲ್ಲಿ ನಿಮಗೆ ಅವರು ನಿಯಮಗಳಿಗೆ ಸಂಬಂಧಪಟ್ಟಂತೆ ಬೇರೆದಲ್ಲಿ ಕೂಡ ಕೆಲಸ ಇರುತ್ತೆ, ಬೇರೆ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಕೂಡ ಕಳಿಸಬಹುದು. ಇಮೇಲ್ ಐಡಿ ಕೊಟ್ಟಿದ್ದಾರೆ ನೋಡಿ, ಈ ಒಂದು ಇಮೇಲ್ ಐಡಿಗೆ ನೀವು ಕಳಿಸಬಹುದು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಅಥವಾ ಏನಾದ್ರು ಕನ್ಫ್ಯೂಸ್ ಅನಿಸಿದ್ರು ಕೂಡ ಕೇಳಬಹುದು. ಮತ್ತೊಂದು ಆಫ್ಲೈನ್ ಇರೋದ್ರಿಂದ ಒಂದು ಫಾರ್ಮ್ ಕೊಟ್ಟಿರ್ತಾರೆ, ಆ ಒಂದು ಫಾರ್ಮ್ ಮೂಲಕವಾಗಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಯಾವುದೇ ರೀತಿಯಾಗಿ ಆಗ್ಬೋದು, ಒಂದು ಫಾರ್ಮ್ ಇರತ್ತೆ, ಆ ಒಂದು ಫಾರ್ಮ್ ಕೂಡ ಕೊಟ್ಟಿದ್ದಾರೆ ನೋಡಿ. ತುಂಬಾ ಜನ ಸರ್ ಫುಲ್ ನೋಟಿಫಿಕೇಶನ್ ತಿಳಿಸ್ಕೊಡಿ, ಫುಲ್ ನೋಟಿಫಿಕೇಶನ್ ತಿಳಿಸ್ಕೊಡಿ ಅಂತ ಹೇಳಿ ತುಂಬಾ ಜನ ಕೇಳ್ತಾರೆ. ನಾನು ಫುಲ್ಲೇ ತಿಳಿಸ್ಕೊಟ್ಟಿರ್ತೇನೆ, ಬಟ್ ನೀವೇ ನೋಡಿರಲ್ಲ. ನೋಡಿ, ಇದು ಫಾರ್ಮ್ ಇದೆಯಲ್ಲ, ಈ ಒಂದು ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬೇಕು ಆಫ್ಲೈನ್ ಅಲ್ಲಿ. ಇಲ್ಲಿ ನಿಮ್ಮ ಒಂದು ಫುಲ್ ಹೆಸರನ್ನ ಬರೆಯಿರಿ. ನಾನು ಪ್ರಶಾಂತ್ ಇದೆಯಲ್ಲ, ಆ ಒಂದು ಪ್ರಶಾಂತನ ನಾನು ಬರೀತೇನೆ. ಅದ ನಂತರ ಇಲ್ಲಿ ನಿಮ್ ಸರ್ನೇಮ್ ಏನಿದೆ ಅದನ್ನ ಹಾಕೊಳ್ಳಿ. ಅದ ನಂತರ ಫಾದರ್ ಹೆಸರು, ನಿಮ್ ಫಾದರ್ ಹೆಸರು ಏನಿದೆಯಲ್ಲ ಅದನ್ನ ಹಾಕೊಳ್ಳಿ. ಅದ ನಂತರ ನೀವೇನಾದ್ರೂ ಮಹಿಳೆ ಇತ್ತಂದ್ರೆ, ನಿಮ್ಮ ಮದುವೆ ಆಗಿತ್ತಂದ್ರೆ ಹಸ್ಬೆಂಡ್ ನಂಬರ್ ಅನ್ನ ಹಸ್ಬೆಂಡ್ ನೇಮ್ ಅನ್ನ ಹಾಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಏಜ್ ಗಳನ್ನ ಹಾಕೊಳ್ಳಿ. ನಿಮಗೆ ಏಜ್ ಎಷ್ಟಿದೆ ಅದನ್ನ ಹಾಕೊಳ್ಳಿ. ನಂಗೆ ಏಜ್ ಇರೋದು 45 ವರ್ಷ. ನಂಗೆ ಈಗ ಪ್ರಸ್ತುತ ಇರೋದು 45 ವರ್ಷ. ಆ ರೀತಿಯ ನಾನು ಹಾಕೊಂಡಿದ್ದೇನೆ ಇಲ್ಲೆಲ್ಲ ಸಾರಿ ಇಲ್ಲಿ. ಅದ ನಂತರ ನಿಮ್ಮೊಂದು ನ್ಯಾಷನಾಲಿಟಿ ಹಾಕೊಳ್ಳಿ. ಆಧಾರ್ ಕಾರ್ಡ್ ಸಂಖ್ಯೆಗಳು ಹಾಕೊಳ್ಳಿ. ನಿಮ್ಮೊಂದು ಪೋಸ್ಟ್ ಅಡ್ರೆಸ್ ಹಾಕೊಳ್ಳಿ, ನಿಮ್ಮ ಅಡ್ರೆಸ್ ಹಾಕೊಳ್ಳಿ. ಅದ ನಂತರ ನೀವು ಮಹಿಳಾ ಅಭ್ಯರ್ಥಿ ಇದ್ರೆ ಅಥವಾ ಪುರುಷ ಅಭ್ಯರ್ಥಿ ಇದ್ರೆ ಅದನ್ನ ಹಾಕೊಳ್ಳಿ. ನೀವು ಮ್ಯಾರಿಡ್ ಆಗಿದ್ರೆ ಇಲ್ಲ ಅಂತ ಅದನ್ನ ಕೇಳುತ್ತೆ, ಅದನ್ನ ಹಾಕೊಳ್ಳಿ. ವಿದ್ಯಾರ್ಹತೆ, ಅನುಭವ, ಅದ ನಂತರ ನಿಮ್ಮ ಒಂದು ಎಜುಕೇಶನ್ ಸಂಬಂಧಪಟ್ಟಂತೆ ಮಾಹಿತಿ. ಒಂದು ಡಿಗ್ರಿನಲ್ಲಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಮಾಹಿತಿ, ಡಿಪ್ಲೊಮಾ ಇದ್ರೆ ಡಿಪ್ಲೊಮಾ ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಅಥವಾ PhD ಇದೆಲ್ಲ ಕಂಪ್ಲೀಟ್ ಮಾಡೋದಂತ ವಿದ್ಯಾರ್ಥಿಗಳು ಪ್ರತಿಯೊಂದು ಮಾಹಿತಿ ತುಂಬಿಕೊಳ್ಳಿ. ಅಂದ್ರೆ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಇಲ್ಲಿ ಹಾಕೋಬೇಕು. ಕೋರ್ಸ್ಗಳು, ಸಬ್ಜೆಕ್ಟ್ಗಳು, ಏನು ಸಬ್ಜೆಕ್ಟ್ ಇದೆಲ್ಲ ಅದನ್ನೆಲ್ಲ ಕಡ್ಡಾಯವಾಗಿ ತುಂಬ್ಕೋಬೇಕು. ಅದ ನಂತರ ಯೂನಿವರ್ಸಿಟಿ, ಯಾವ ಒಂದು ಯೂನಿವರ್ಸಿಟಿ, ಕರ್ನಾಟಕ ಬೋರ್ಡು ಅಥವಾ ಯಾವ್ದಾದ್ರು ಎಷ್ಟು ವರ್ಷದಲ್ಲಿ ಪಾಸ್ ಆಗಿದ್ದೀರಾ ಅದನ್ನೆಲ್ಲ ಹಾಕೊಳ್ಳಿ. ಅದ ನಂತರ ನಿಮ್ಮೊಂದು ಪರ್ಸೆಂಟೇಜು, ಎಷ್ಟು ಪರ್ಸೆಂಟೇಜ್ ಆಗಿದೆ, ಅದ ನಂತರ ಎಷ್ಟು ಅಂಕಗಳು ಪಡೆದಿದ್ದೀರಾ ಅದನ್ನೆಲ್ಲ ಹಾಕೊಳ್ಳಿ. ಅದ ನಂತರ ಕೊನೆಯಲ್ಲಿ ನಿಮ್ಮೊಂದು ರಿಮಾರ್ಕ್ಸ್ ಎಷ್ಟಾಗಿದೆ ಅದನ್ನ ಹಾಕೊಳ್ಳಿ. ಮತ್ತು ಸ್ಕಿಲ್ಗಳು ಕೇಳಿದ್ದಾರೆ, ಸ್ಕಿಲ್ಗಳು ನಿಮ್ಮ ಏನಿದೆಯಲ್ಲ ಅದೆಲ್ಲ ಹಾಕೊಳ್ಬೇಕು. ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಅದನ್ನು ಕೂಡ ಸಬ್ಮಿಟ್ ಮಾಡ್ಕೊಳ್ಳಿ. ನಿಮಗೆ ಕೆಲವೊಂದು ನಾಲೆಜ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಇರತ್ತೆ, ಅದನ್ನೆಲ್ಲ ತಿಳ್ಕೊಂಡು ಈ ಒಂದು ಫಾರ್ಮ್ ಅನ್ನ ಪ್ರಿಂಟ್ ಅನ್ನ ತೆಗೆದುಕೊಂಡು ಒಂದು ಇಮೇಲ್ ಐಡಿಗೆ ಅಥವಾ ವಿಳಾಸಕ್ಕೆ ಸಬ್ಮಿಟ್ ಮಾಡಿ. ಅರ್ಜಿ ಸಲ್ಲಿಸುವಂತ ವಿಳಾಸ ಇಲ್ಲಿದೆ ನೋಡಿ, ಈ ಒಂದು ವಿಳಾಸ ಆಗಿರತ್ತೆ. ಇದೊಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಿ. 2 ಕೊಟ್ಟಿದಾರಲ್ಲ, ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಇದೊಂದು ವಿಳಾಸಕ್ಕೆ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ. ನೋಟಿಸ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ದಲ್ಲಿ ಸಿಗತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಅರ್ಜಿ ಸಲ್ಲಿಸಿ. ನಾನು ಆಗಲೇ ತಿಳಿಸ್ಕೊಟ್ಟಿದ್ದೇನೆ. ಅನುಭವದವರಿಗೆ ಅರ್ಜಿ ಕರೆದಿದ್ದಾರೆ. ಖಾಯಂ ಹುದ್ದೆ ಇರೋದೆಲ್ಲ, ಇಲ್ಲಿ ಕೌನ್ಸಿಲೆಂಟ್ ಪೋಸ್ಟ್ ಇರತ್ತೆ. ಮತ್ತು SSLC PUC ದವರಿಗೆ ಅವಕಾಶ ಇಲ್ವೇ ಇಲ್ಲ. ಇದನ್ನ ತಿಳ್ಕೊಳ್ಳಿ. ಯಾವಾಗ ಬೇಕಾದ್ರೂ ಈ ಒಂದು ಪೋಸ್ಟ್ ಇಂದ ನಿಮಗೆ ತೆಗೆಯಬಹುದು. ಇದು ಆಫ್ಲೈನ್ ಇರತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ಅರಣ್ಯ ಇಲಾಖೆಯಲ್ಲಿ ಜೀವ ವೈವಿಧ್ಯತೆ ಮಂಡಳಿಯಲ್ಲಿ ಕೌನ್ಸಿಲೆಂಟ್ ಅಂತೇಳಿ ಕರೆದಿರ್ತಾರೆ. ಆ ಒಂದು ಪೋಸ್ಟಿಗೆ ಅಪ್ಲಿಕೇಶನ್